ಇತ್ತೀಚೆಗಷ್ಟೇ PSI ಒಬ್ಬರು ಆತ್ಮಹತ್ಯೆಯನ್ನು ಮಾಡಿಕೊಂಡ ಪ್ರಕರಣ ರಾಜ್ಯದಾದ್ಯಂತ ಸಾಕಷ್ಟು ಸದ್ದು ಮಾಡಿತ್ತು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಮುಜುಗರವನ್ನು ಕೂಡ ಉಂಟು ಮಾಡಿತ್ತು. ಇದರ ರಾಜಕೀಯ ಲಾಭವನ್ನು ಬಿಜೆಪಿ ಪಡೆದುಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡಿತ್ತು. ಇದೇ ಸಂದರ್ಭದಲ್ಲಿ PSI ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಮತ್ತೊಂದು ಸಂಕಷ್ಟ ಶುರುವಾಗುವ ಲಕ್ಷಣಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈ PSI ಗೊಂದಲದ ಗೂಡಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ASI ಅಧಿಕಾರಿಗಳಿಗೆ ತಾತ್ಕಾಲಿಕವಾಗಿ ಬಡ್ತಿಯ ವಿಚಾರ, ಮತ್ತೊಂದು ಕಡೆ ಎಡವಟ್ಟು. ಸೊ ಇದೆಲ್ಲವೂ ಕೂಡ ಈಗ ರಾಜ್ಯ ಸರ್ಕಾರದಲ್ಲಿ ಯಾವ ರೀತಿ ಸಾಗ್ತಾ ಇದೆ, ಅಸಲಿಯತ್ತೇನಿದೆ, PSIಗಳಿಗೆ ನಿಜಕ್ಕೂ ಏನು ಸಮಸ್ಯೆ ಉಂಟಾಗ್ತಾ ಇದೆ, ಬನ್ನಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾನೆ. ನಾನು ಮಲ್ಲನಗೌಡ ಮಾಲಿಪಾಟೀಲ್, ಅನನ್ಯ TV ಕನ್ನಡಕ್ಕೆ ತಮಗೆಲ್ಲ ಸ್ವಾಗತ. ಗೆಳೆಯರೇ, PSI ನೇಮಕಾತಿ ವಿಚಾರ ಸದ್ಯಕ್ಕಂತೂ ಬಗೆಹರಿಯುವ ಯಾವುದೇ ಲಕ್ಷಣಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇಲ್ಲ. ಆ ರೀತಿಯಾದಂಥ ಸನ್ನಿವೇಶ ಸದ್ಯ ಉಂಟಾದಂತೆ ಕಂಡು ಬರ್ತಾ ಇದೆ. ನೋಡಿ, ಕಳೆದ 4 ವರ್ಷಗಳಿಂದ ಆಕಾಂಕ್ಷಿಗಳು ಅಂದರೆ ಯಾರೆಲ್ಲ PSI ನೇಮಕಾತಿ ಪರೀಕ್ಷೆಯನ್ನು ಬರೆದು ಪಾಸ್ ಆಗಬೇಕು ಅಥವಾ ನೇಮಕ ಆಗಬೇಕು ಅಂತಕ್ಕಂಥವರು ಚಾತಕ ಪಕ್ಷಿಯಂತೆ ಒಂದು ಕಡೆ ಕಾಯ್ತಾನೆ ಇದ್ದಾರೆ. ಇನ್ನು ಅವರಿಗೆ ಉದ್ಯೋಗದ ಯಾವುದೇ ಲಕ್ಷಣಗಳು ಕೂಡ ಕಂಡು ಬರ್ತಿಲ್ಲ. ಸದ್ಯಕ್ಕೆ ಅವರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಆಗಲಿ ಅಥವಾ ನೇಮಕ ಆಗುತ್ತೆ ಅನ್ನುವಂಥ ಮುನ್ಸೂಚನೆಗಳು ಕಂಡು ಬರ್ತಾ ಇಲ್ಲ ಸದ್ಯಕ್ಕೆ. ಈ ನಡುವೆ ಖಾಲಿ ಇರತಕ್ಕಂಥ PSI ಹುದ್ದೆಗಳಿಗೆ ASI ಅಧಿಕಾರಿಗಳನ್ನೇ ತಾತ್ಕಾಲಿಕವಾಗಿ ಬಡ್ತಿಯನ್ನು ಕೊಡಲಾಗ್ತಾ ಇದೆ. ಇದು ಉಂಟಾಗ್ತಕ್ಕಂಥದ್ದು. ಇವರಿಗೆ ಎಷ್ಟು ನಿಷ್ಠೆಯಿಂದ ಬಡ್ತಿಯನ್ನು ಕೊಟ್ಟುಬಿಡ್ತಾರೆ. ಬಡ್ತಿಯನ್ನು ಕೊಟ್ಟ ತಕ್ಷಣ ಇವರನ್ನು ಎಲ್ಲಿಗೆ ವರ್ಗಾವಣೆ ಮಾಡ್ತಾರೆ, ಅವರು ಯಾವ ರೀತಿಯಾಗಿ PSI ಹುದ್ದೆಗೆ ನಿಜವಾಗ್ಲೂ ಫಿಟ್ ಹೌದಾ, ಎಲ್ಲ ಪ್ರಶ್ನೆಗಳು ಒಂದು ಕಡೆ ಇದ್ದು ಇದು ಕೂಡ ಈಗ ವಿವಾದವಾಗಿ ಮಾರ್ಪಡುವಂತಹ ಎಲ್ಲ ರೀತಿಯ ಒಂದು ಸನ್ನಿವೇಶ ಉಂಟಾಗುವ ಹಾಗೆ ಕಂಡು ಬರ್ತಾ ಇದೆ. ಸರ್ಕಾರ ಒಟ್ಟು 545 PSI ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಳೋದಕ್ಕೆ 4 ವರ್ಷದ ಹಿಂದೆಯೇ ಅಧಿಸೂಚನೆ ಹೊರಡಿಸಿತ್ತು. ಕಳೆದ 4 ವರ್ಷದ ಹಿಂದೆ ಒಟ್ಟು 545 PSI ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಪಾಯಿಂಟ್ಮೆಂಟ್ಗೆ ಆಫರ್ ಮಾಡಿದ್ದು ಅಥವಾ ಅದಕ್ಕೆ ಅಪ್ಲೈ ಮಾಡಿದ್ರು, ಎಕ್ಸಾಮ್ಸ್ ಆಯಿತು, ಎಲ್ಲವೂ ಆಗಿ ಅದಾದ ನಂತರ ಕಾರಣಾಂತರಗಳಿಂದ ಅದು ಪೆಂಡಿಂಗ್ ಉಳಿತು. ಸೊ ಆ ನೇಮಕಾತಿ ಭಾಗ್ಯ ಅದರಲ್ಲಿ ಸೆಲೆಕ್ಟ್ ಆದಂಥವರಿಗೆ ಇನ್ನೂವರೆಗೂ ಕೂಡ ಸಿಗಲಿಲ್ಲ, ಆ ಭಾಗ್ಯ ಬರಲಿಲ್ಲ. ಈ ನಡುವೆ ಗೃಹ ಇಲಾಖೆ ಮತ್ತೊಂದು ಎಡವಟ್ಟನ್ನು ಈಗ ಮಾಡಿಕೊಂಡಂತೆ ಕಾಣ್ತಾ ಇದೆ. ಏನು ಮಾಡಿಕೊಂತು ಗೃಹ ಇಲಾಖೆ? ಹಾಲಿ ಇರತಕ್ಕಂಥ ASIಗಳನ್ನು PSI ಹುದ್ದೆಗೆ ಸ್ವತಂತ್ರ ಪ್ರಭಾರದಲ್ಲಿರಿಸಿ ಬಡ್ತಿ ನೀಡಿ ಆದೇಶ ನೀಡಿ ಕೆಲವರು ಬಡ್ತಿಯನ್ನು ಈಗ ಇಲ್ಲಿ ಯಾರೆಲ್ಲ ASIಗಳಿದ್ರು ಅವರಿಗೆ ಪ್ರಮೋಷನ್ ಕೊಟ್ಟು ಅವ್ರಿಗೆ ಪ್ರಮೋಷನ್ ಮಾಡಿ ಅವರೇ PSI ಅಂತ ಅವ್ರನ್ನ ನೇಮಕ ಮಾಡಿ ಅವರನ್ನು PSI ಹುದ್ದೆಗೆ ಫಿಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಗೃಹ ಇಲಾಖೆ ಮಾಡೋದಕ್ಕೆ ಹೊರಟಿದೆ. ಕೆಲವರು ಈ ಬಡ್ತಿಯನ್ನು ನಿರಾಕರಿಸಿದ್ದಾರೆ, ನಮಗೆ ಈ ಪ್ರಮೋಷನ್ ಬೇಡ. ಕೆಲವರು ಕರ್ತವ್ಯಕ್ಕೆ ಹಾಜರೇ ಆಗಿಲ್ಲ, ಅಯ್ಯೋ PSI ಈ ತಾಪತ್ರಯವೇ ನಮಗೆ ಬೇಡ ಅಂತ. ಅಂಥವ್ರ ಮೇಲೆ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ಗೃಹ ಇಲಾಖೆ ಅಥವಾ ಸರ್ಕಾರ ನೀಡಿದೆ. ಕಡ್ಡಾಯವಾಗಿ ಕರ್ತವ್ಯಕ್ಕೆ ಹಾಜರಾಗುವಂತೆ ಒತ್ತಡವನ್ನು ಹೇರಲಾಗ್ತಾ ಇದೆ. ಹೀಗಾಗಿ ಈ ಆದೇಶ ASI ಪಾಲಿಗೆ ASIಗಳು ಯಾರಿದ್ರು PSI ಆಗಿ ಪ್ರಮೋಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಬೇಡ ಅಂತ ತಿರಸ್ಕಾರ ಮಾಡ್ತಾ ಇದ್ದಾರೆ, ಅವರಿಗೆ ಒಂದು ರೀತಿ ನುಂಗ್ಲಾರ್ದ ತುತ್ತಾಗಿಬಿಟ್ಟಿದೆ ಸರ್ಕಾರದ ಈ ಆದೇಶ. ಹಾಗಾಗಿ ಬಿಸಿ ತುಪ್ಪ ಆಗಿ ಪರಿಣಮಿಸಿಬಿಟ್ಟಿದೆ ಅವರಿಗೆ. ಇನ್ನು ಈ ಆದೇಶ ASI ಪಾಲಿಗೆ ಯಾವ ರೀತಿ ಸಮಸ್ಯೆಯನ್ನು ಉಂಟು ಮಾಡಿದೆ, ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಸೂಚನೆಯನ್ನು ಹೊರಡಿಸಿ 545 ಮತ್ತು 402 PSI ಸಿವಿಲ್ ನೇರ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಘನ ನ್ಯಾಯಾಲಯದಲ್ಲಿ, ಅಂದರೆ ಈ ಹಿಂದೆ ಏನು ಪಾಯಿಂಟಿಗೆ ಕಾಲ್ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ಇನ್ನೂ ಪ್ರಾಸೆಸ್ ನಡೀತಾನೇ ಇದೆ. ಅದು ಪ್ರಶ್ನಿತವಾಗಿ ನೇಮಕಾತಿ ವಿಳಂಬ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಏನು ಇದಕ್ಕೆ ಈ ಪ್ರಯತ್ನವನ್ನು ASIಗಳನ್ನು PSIಗಳಾಗಿ ನೇಮಕ ಮಾಡಿ ಅವರಿಗೆ ವರ್ಗಾವಣೆ ಮಾಡಿಕೊಂಡು ಅವರಿಂದ PSIಗಳ ಕೆಲಸವನ್ನು ಪಡ್ಕೊಳ್ಬಹುದು ಅನ್ನುವಂಥ ಪ್ರಯತ್ನವನ್ನು ಏನು ಸರ್ಕಾರ ಮಾಡೋದಕ್ಕೆ ಮುಂದೆ ಆಗಿದೆ. ಇದು ಈಗ ASIಗಳಿಗೆ ಸಾಕಷ್ಟು ತೊಂದರೆಯನ್ನು ಉಂಟು ಮಾಡುವಂಥ ಸಾಧ್ಯತೆ ಇದೆ. ನೋಡಿ, ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸಿದಂಥ ಒಟ್ಟು 545 ಮತ್ತು 402 PSI ಸಿವಿಲ್ ನೇರ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಘನ ನ್ಯಾಯಾಲಯದಲ್ಲಿ ಪ್ರಶ್ನಿತವಾಗಿ ನೇಮಕಾತಿ ವಿಳಂಬ ಆಗ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಇದರ ಹಿನ್ನೆಲೆಯಲ್ಲಿ ಉಲ್ಲೇಖಿತವಾದಂಥ ಸೂಚನೆಯಂತೆ PSI ಸಿವಿಲ್ ನೇರ ಕೋಟಾದ ಅಡಿಯಲ್ಲಿ ಇರತಕ್ಕಂಥ ರಿಕ್ತ ಸ್ಥಾನಗಳ ಎದುರು ಷರತ್ತುಗಳನ್ನು ವಿಧಿಸಿ 74 ಜನ ಅರ್ಹ ASIರವರಿಗೆ KCS ನಿಯಮ 32ರ ಅನ್ವಯ PSI ಸಿವಿಲ್ ಅಂದರೆ ನೇರ ಹುದ್ದೆ ಈಗಾಗಲೇ ಆದೇಶ
ಗೃಹ ಇಲಾಖೆಯಿಂದ ಸರ್ಕಾರದಿಂದ ಹೋಗಿದೆ. ಈ ಆದೇಶವನ್ನು ಸರ್ಕಾರ ಕೊಟ್ಟಿದೆ. ವಲಯವಾರು ಖಾಲಿ ಇರುವ ಸುಮಾರು 200ಕ್ಕೂ ಹೆಚ್ಚು PSIಗಳ ಸಿವಿಲ್ ಹುದ್ದೆಗಳ ಬಗ್ಗೆ ಪುನಃ ವಿಮರ್ಶೆ ಮಾಡಲಾಗಿದೆ. PSI ಸಿವಿಲ್ ಹುದ್ದೆಗಳು ಖಾಲಿ ಇದ್ದು ರಿಕ್ತ ಸ್ಥಾನಗಳ ಸಂಖ್ಯೆ ಅಧಿಕವಾಗಿರುವುದರಿಂದ ಸುಗಮ ಕಾರ್ಯನಿರ್ವಹಣೆಗೆ ಅನುಕೂಲ ಮಾಡಿಕೊಡುವ ದೃಷ್ಟಿಯಿಂದ ಸದರಿ ಹುದ್ದೆಗಳನ್ನು ಅಂದರೆ ASIಗಳನ್ನು PSIಗಳಾಗಿ ಪ್ರಮೋಷನ್ ಮಾಡೋದಕ್ಕೆ PSI ಸಿವಿಲ್ ನೇರ ಕೋಟಾದ ಅಡಿಯಲ್ಲಿ ಇರುವ ರಿಕ್ತ ಸ್ಥಾನಗಳ ಎದುರು ಭರ್ತಿ ಮಾಡೋದಕ್ಕೆ ನಿರ್ಧಾರ ಮಾಡಿ ವಲಯದ ಘಟಕಾಧಿಕಾರಿಗಳ ಶಿಫಾರಸಿನ ಅನ್ವಯ ಜ್ಯೇಷ್ಠತೆ ಮತ್ತು ಅರ್ಹತೆಯ ಅನುಸಾರ ASIಗಳನ್ನು ಕೆಲ ಷರತ್ತುಗಳ ಮೇರೆಗೆ KCN ನಿಯಮ 32ರ ಅಡಿಯಲ್ಲಿ PSI ಆಗಿ ನೇರ ಹುದ್ದೆಯ ಸ್ವತಂತ್ರ ಪ್ರಭಾರದಲ್ಲಿರಿಸಿ ಸ್ಥಳ ನಿಯುಕ್ತಿಗೊಳಿಸಿ ಈಗಾಗಲೇ ಗೃಹ ಇಲಾಖೆ ಅಂದರೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾಕೋ ASIಗಳಿಗೆ ಖುಷಿ ಇಲ್ಲ. ಪ್ರಮೋಷನ್ ಕೊಟ್ಟಿದ್ದಾರೆ, ಅವರಿಗೆ ಸ್ಥಳ ನಿಯುಕ್ತಿ ಮಾಡಿದ್ದಾರೆ, ತಾವು PSI ಆಗಿ ಪ್ರಮೋಟ್ ಆಗ್ತೀವಿ ಅಂತಕ್ಕಂಥ ಖುಷಿ ಇಲ್ಲ. ಏನು ಸಮಸ್ಯೆ ASIಗಳಿಗೆ? ಯಾಕೆ ಹೀಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಕೆಲವು ಕಾರಣಗಳನ್ನು ಕೊಡ್ತಾ ಇದ್ದಾರೆ. ASIಗಳು ಬಡ್ತಿಯನ್ನು ಪಡೆಯೋದಕ್ಕೆ ನಿರಾಕರಣೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಬಡ್ತಿಯನ್ನು ಸ್ವೀಕರಿಸಿ ಕರ್ತವ್ಯಕ್ಕೆ ಹಾಜರಾಗ್ಬೋದು, ಕೆಲವು ತಿಂಗಳು ಕರ್ತವ್ಯ ನಿರ್ವಹಿಸಿ ಪುನಃ ಹೊಸ ಹುದ್ದೆಗಳಿಂದ ನೇರ ನೇಮಕಾತಿ ಮಾಡಿಕೊಂಡ್ರೆ ನಾವು ಪುನಃ ಹಿಂಬಡ್ತಿ ಹೊಂದಬೇಕಾಗುತ್ತೆ. ಇದು ಪಾಯಿಂಟ್. ನಮಗೆ ಒಂದು ರೀತಿಯ ಮುಜುಗರದ ಸಂಗತಿ ಎದುರಾಗುತ್ತೆ. ಹೀಗಾಗಿ ನಮಗೆ ಯಾವುದೇ ಬಡ್ತಿಯೇ ಬೇಡ, ನಾವಿರುವ ಸ್ಥಳದಲ್ಲಿ ASI ಹುದ್ದೆಯಲ್ಲಿಯೇ ಮುಂದುವರಿತೇವೆ ಅಂತಾರೆ. ನೋಡಿ, ಇದು ಪಾಯಿಂಟ್. ನೀವೀಗ ASI ಆಗಿದ್ದರೆ ಮುಂದೆ ಕೋರ್ಟ್ನಿಂದ ಸಮಸ್ಯೆ ಸರಿ ಹೋದ ತಕ್ಷಣ ನಿಮಗೆ PSIಗಳ ನೇಮಕ ಆದಮೇಲೆ ನೀವು PSI ಸ್ಥಾನದ ಮತ್ತೆ ASI ಸ್ಥಾನಕ್ಕೆ ನಿಮಗೆ ಡಿ ಪ್ರಮೋಟ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿಬಿಟ್ರೆ ನಮಗೆ ಅದು ಮುಜುಗರ ಆಗುತ್ತೆ. ನಾವು ಪ್ರಮೋಷನ್ ಆಗೋದು ಯಾಕೆ? PSI ಅಂತ ಅನ್ಸ್ಕೊಳ್ಳೋದು ಯಾಕೆ? ಅವ್ರು ಹಾಕಿದ ಸ್ಥಳಕ್ಕೆ ಹೋಗೋದು ಯಾಕೆ? ಅಲ್ಲೊಂದಷ್ಟು ದಿವಸ ನಾವು PSI ಆಗಿ ಕೆಲಸ ಮಾಡಿ ಸಾಕಷ್ಟು ಕರ್ತವ್ಯ ನಿರ್ವಹಿಸಿ ಅಲ್ಲಿ ಯಾರೋ ಮತ್ತೆ ಹೊಸದಾಗಿ PSI ಆಗಿ ನೇಮಕಗೊಂಡ ನಂತರ ಆ ಸ್ಥಳದಿಂದ ಮತ್ತೆ ನಮ್ಮನ್ನು ASI ಆಗಿ ನಮ್ಮ ಹಳೆಯ ಜಾಗಕ್ಕೆ ಕಳಿಸೋದಾದರೆ ನಾವ್ಯಾವ ಖುಷಿಗೆ PSI ಆಗೋಣ ಸ್ವಾಮಿ, ನಮಗೆ ಇದರ ಸಾವಾಸನೆ ಬೇಡ ಅಂತ ಹೇಳ್ತಾ ಇದ್ದಾರೆ ASIಗಳು. ಸೊ ಈ ರೀತಿಯಾದಂಥ ಮುಜುಗರದ ಸನ್ನಿವೇಶವನ್ನು ಸರ್ಕಾರ ASIಗಳ ಮುಂದೆ ತಂದಿಟ್ಬಿಟ್ಟಿದೆ. ಈಗ ಇದಕ್ಕೆ ಸರ್ಕಾರ ಏನು ಹೇಳುತ್ತೆ, ಇಲಾಖೆ ಇದನ್ನು ಯಾವ ರೀತಿ ಸಮರ್ಥನೆ ಮಾಡಿಕೊಡ್ತಾ ಇದೆ ಇಲಾಖೆ? ನೋಡಿ, ಕೆಲವು ASIರವರು ಮುಂಬಡ್ತಿಯನ್ನು ನೀಡಿ ಸ್ಥಳ ನಿಯುಕ್ತಿಗೊಳಿಸಿ ಠಾಣೆಗೆ ತಪ್ಪದೆ ಯಾವುದೇ ಕಾಲಾವಕಾಶವನ್ನು ಪಡೆಯದೆ ವರದಿಯನ್ನು ಮಾಡಿಕೊಳ್ಳುವಂತೆ ಸೂಚಿಸಿದರೂ ಕೂಡ ಇದುವರೆಗೂ ವರದಿಯನ್ನು ಮಾಡಿಕೊಂಡಿರೋದಿಲ್ಲ. ಅವರು ಆದೇಶವನ್ನು ಕೊಟ್ಟುಬಿಟ್ಟಿದ್ದಾರೆ ಸರ್ಕಾರದಿಂದ. ಆಗಲೇ ನೀವು ಇನ್ನು ಮುಂದೆ ಈ ಸ್ಥಳಕ್ಕೆ PSI ಆಗಿ ನೇಮಕಗೊಂಡಿದ್ದೀರಿ, ಇಲಾಖೆ ನಿಮ್ಮನ್ನು ಪ್ರಮೋಟ್ ಮಾಡಿದೆ, ಹಾಗಾಗಿ ನೀವು ಇಲ್ಲಿಗೆ ನಿಯುಕ್ತಿಯಾಗಿದ್ದರೆ ನೀವು ಬರಲೇಬೇಕು, ಡ್ಯೂಟಿಗೆ ಜಾಯಿನ್ ಆಗಲೇಬೇಕು ಅಂತ ಗೃಹ ಇಲಾಖೆ ಆದೇಶವನ್ನು ಕೊಟ್ಟುಬಿಟ್ಟಿದೆ. ಆದರೆ ಈ ಮುಜುಗರಕ್ಕೆ ಒಳಗಾಗಬಾರ್ದು. ನಾವು ಇವತ್ತು ಎಷ್ಟು ದಿನದ ಕಾಲ ನಾವು PSI ಗೊತ್ತಿಲ್ಲ, ಇದು ಒಂದು ರೀತಿ ಅಗ್ನಿವೀರ್ ಪರಿಸ್ಥಿತಿ ಆಗಿಬಿಡ್ಬೋದು ಮುಂದೆ ಅನ್ನುವಂಥದ್ದು ASIಗಳ ಸಂಕಟಕ್ಕೆ ಕಾರಣ ಆಗಿಬಿಟ್ಟಿದೆ. ನೀವು ಹೊಸ PSIಗಳು ಬರೋವರೆಗೂ ಮಾತ್ರ ನೀವು PSIಗಳು ಮತ್ತು ನೀವು ASIಗಳಾಗಿ ಮನೆಗೆ ಹೋಗಬೇಕಾಗತ್ತೆ ಅನ್ನುವಂಥ ಮುಜುಗರದ ಪರಿಸ್ಥಿತಿ ಸರ್ಕಾರ ತಂದಿಟ್ಟಿದ್ದಕ್ಕಾಗಿ ಅವರು ಯಾರೂ ಜಾಯಿನ್ ಆಗ್ತಾ ಇಲ್ಲ. ಅಲ್ಲಿಗೆ ಸ್ಥಳ ನಿಯುಕ್ತಿ ಏನು ಕೊಟ್ಟಿದ್ದಾರೆ ಅಲ್ಲಿಗೆ ಹೋಗಿ ಡ್ಯೂಟಿಗೆ ಜಾಯಿನ್ ಆಗೋದಕ್ಕೆ ಮುಂದಾಗ್ತಾ ಇಲ್ಲ. ಆದರೆ ಸರ್ಕಾರ ಮಾತ್ರ ಏನು ಈ ಇಲಾಖೆ ಆದೇಶವನ್ನು ಕೊಟ್ಟಿದೆ, ಆ ಕೊಟ್ಟು 24 ಗಂಟೆಗಳ ಒಳಗಾಗಿ ವರದಿಯನ್ನು ಮಾಡಿಕೊಳ್ಳದೆ ಇರುವವರ ಮುಂಬಡ್ತಿಯನ್ನು ಹಿಂಪಡೆಯುವುದಾಗಿ ಹಾಗೂ ಅವರುಗಳ ವಿರುದ್ಧ ಸೂಕ್ತ ಇಲಾಖಾ ಶಿಸ್ತು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಹೇಳಿದೆ. ನೋಡಿ, ನಮ್ಮ ಪಾಡಿಗೆ ನಾವು ASIಗಳಾಗಿ ಆರಾಮ ಇದ್ವಿ ಸ್ವಾಮಿ, ನೀವು ಹೊಸ PSIಗಳು ಬರೋವ್ರಿಗೂ ನೀವು PSIಗಳಾಗಿ ನೇಮಕ ಆಗಿ ನಿಮ್ಮನ್ನು ಸ್ಥಳ ನಿಯುಕ್ತಿ ಮಾಡಿ ನಿಮಗೆ ಬೇಕಾದ PSIಗೆ ಇರಬೇಕಾದಂಥ ಎಲ್ಲ ಅವಕಾಶವನ್ನು ಕೊಡ್ತೇವೆ, ಗೋ ಹೆಡ್ ಅಂತ ಹೇಳಿ ಈಗ ದಿಢೀರಿನ ಬೇಡ ಅಂದರೂ ನಮ್ಮನ್ನು PSI ಅಂತ ನೀವು ನೇಮಕ ಮಾಡಿಕೊಡ್ತಾ ಇದ್ದೀರಿ, ನಮಗೆ ಬೇಡ ಅಂದರೂ ನೀವು ನಮಗೆ ಶಿಸ್ತು ಕ್ರಮದ ಬೆದರಿಕೆಯನ್ನು ಹಾಕ್ತಾಯಿದ್ರಿ, ಏನು ಸ್ವಾಮಿ ನಮ್ಮ ಕತೆ ಇದು, ತಣ್ಣಗಿದ್ದು ನಾವು ಅಂತ ASIಗಳು ಈಗ ಸಂಕಟವನ್ನು ತೋಡಿಕೊಳ್ತಾ ಇದ್ದಾರೆ. ಆದರೆ ಗೃಹ ಇಲಾಖೆ ಮಾತ್ರ ಪಟ್ಟು ಬಿಡದೆ ಈಗ ಸದ್ಯಕ್ಕೆ ಎಷ್ಟು ನೇಮಕಾತಿ ಆಗಬೇಕಾಗಿತ್ತು ಅದರ ಅನಿವಾರ್ಯತೆ ಇದೆ, ನೇಮಕಾತಿ ಆಗಿಲ್ಲ. ಹಾಗಾಗಿ ಅದನ್ನು ಸರಿದೂಗಿಸುವಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಆದರೆ ಪೊಲೀಸ್ ಇಲಾಖೆಯಲ್ಲಿ ASIಗಳು ಈ ವಿಚಾರಕ್ಕೆ ಯಾರೆಲ್ಲ ಜ್ಯೇಷ್ಠರಿದ್ದಾರೆ, ಯಾರೆಲ್ಲ ಪ್ರಮೋಷನ್ಗೆ ಅರ್ಹರಿದ್ದಾರೆ, ನೀವು ನಮಗೆ ಖಾಯಂ ಆಗಿ ಮಾಡೋದಾದರೆ ಮಾಡಿ PSI ಆಗಿ, ಮತ್ತು ನಮಗೆ ಡಿ ಪ್ರಮೋಟ್ ಮಾಡೋದಾದರೆ ಬೇಡ ಅನ್ನುವಂತಹ ಪರೋಕ್ಷವಾದಂಥ ಬೇಡಿಕೆಯನ್ನು ಇಲಾಖೆ ಮುಂದೆ ಇಟ್ಟಿದ್ದಾರೆ. ಸೊ ಇದಕ್ಕೆ ಸರ್ಕಾರ ಏನಾದರೂ ಒಂದಷ್ಟು ಬದಲಾವಣೆ ಮಾಡಿಕೊಳ್ಳುತ್ತಾ ಹೇಗೆ ಏನು ಅನ್ನೋದನ್ನು ಕಾದು ನೋಡಬೇಕಾಗಿದೆ ಅಷ್ಟೇ.